ಅಂತ ಮೂಲತಃ ಮಂಡ್ಯ ಇರೋದು ಮೈಸೂರಲ್ಲಿ. ನನ್ನ ಪ್ರಕಾರ ಇಲ್ಲಿ ಕೂತಿರೋರು ಆಲ್ಮೋಸ್ಟ್ ಯಾರು ನನ್ನ ನೋಡಿಲ್ಲ ಅನ್ಕೋತೀನಿ. ಎಲ್ಲೋ ಒಂದು 4-5 ಜನಕ್ಕೆ ಗೊತ್ತಿರ್ಬೋದು ನಾನು, ಆದ್ರೆ ನಾನು ಪರಿಚಯ ಮಾಡ್ಕೋತೀನಿ. ಈ ಬಿಸ್ನೆಸ್ ಬರೋದಿಕ್ಕೆ ಮುಂಚೆ ಅಂದ್ರೆ ನಾನು ಬಿಸ್ನೆಸ್ ಅಂತ ತಗೊಂಡಿಲ್ಲ, ಪ್ರಾಡಕ್ಟ್ ಯೂಸರ್ ಆಗಿ ಕನೆಕ್ಟ್ ಆಗಿದ್ದು 7 ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, 6 ಇಯರ್ಸ್ ಕಂಪ್ಲೀಟ್ ಆಗಿದೆ. ಈ ಬಿಸ್ನೆಸ್ ಬರಕ್ ಮುಂಚೆ ನಾನು ಆಲ್ರೆಡಿ ಒಂದ್ 2-3 ಸೆಕ್ಟರ್ ಇನ್ಕಮ್ ಮಾಡ್ತಾ ಇದ್ದೆ. ಒಂದು ಸೈಕಲ್ ಬ್ರಾಂಡ್ ಅಗರಬತ್ತಿ ಕೇಳಿರ್ಬೋದಲ್ವಾ, ವಾಸು ಅಗರಬತ್ತಿ, ಅದಕ್ಕೆ ವೆಂಡರ್ 20 ಇಯರ್ಸ್ ಇಂದ ಒಂದು 100 ಜನ ಹೆಣ್ಮಕ್ಳು ಕೆಲಸ ಮಾಡ್ತಿದ್ರು. ಜೊತೆಗೆ ಬೋಟಿಕ್, ಪಾರ್ಲರ್, ಜೊತೆಗೆ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಎಲ್ಲ ಸೆಕ್ಟರ್ ಆಲ್ರೆಡಿ ನಾನು ಎಂಗೇಜ್ ಆಗಿದ್ದೆ. ಅವ್ರನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ. ಯಾಕಂದ್ರೆ ಈ ಬಿಸ್ನೆಸ್ ಗೆನು ನನ್ಗೆ ಇನ್ಕಮ್ ಇದೆ ಅಂತ ಕನೆಕ್ಟ್ ಆದವಳಲ್ಲ. ಅಂದ್ರೆ ಹೆಂಗ್ ಬೇಕಾದ್ರೆ ಬಿಸ್ನೆಸ್ ಬರ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ನನ್ಗೆ ಮೊದ್ಲಿಂದ ನನ್ ಚಿಕ್ಕ ವಯಸ್ಸಿಂದ ನನ್ಗೆ ಈ ಕೆಮಿಕಲ್ ಏನ್ ಮಾಡ್ತದೆ ಅಂತ ತುಂಬಾ ಆರ್ಟಿಕಲ್ ಓದಿದ್ದೆ. ಸೈನ್ಸ್ ಡಿಬೇಟ್ ಅಲ್ಲೆಲ್ಲ ಕಾಲೇಜ್ ಡೇಸ್ ಇಂದ ಹೈಸ್ಕೂಲ್ ಡೇಸ್ ಇಂದ ಇದನ್ನ ಡಿಬೇಟ್ ಮಾಡ್ತಾ ಬರ್ತಾ ಇದ್ದೆ. ಎಲ್ಲೋದ್ರೂ ಇದು ನನ್ಗೆ ನಾಲೆಡ್ಜ್ ಇದ್ದಿದ್ರಿಂದ ಆಯುರ್ವೇದ ಆರ್ಗ್ಯಾನಿಕ್ ಬಗ್ಗೆ ನಂಗೆ ತುಂಬಾ ಒಲವಿತ್ತು. ಅದ್ರದ್ದು ಇಂಪಾರ್ಟೆನ್ಸ್ ಏನಂತ ಗೊತ್ತಿತ್ತು. ನನ್ನ ಮನೇಲಿ ಆದಷ್ಟು ಕೆಮಿಕಲ್ ಫ್ರೀ ಏನ್ ತರಬೇಕು ಅಂದ್ರೂ ಕೆಮಿಕಲ್ ಕಡಿಮೆ ಇರೋದು ಅಥವಾ ಇಲ್ಲದೆ ಇರೋದು ಹುಡುಕ್ತಿದ್ದಂತವಳು. ಅಂತ ಟೈಮಲ್ಲಿ ನನ್ಗೆ ಪ್ರೆಸೆಂಟ್ ಮಾಡಿದಂತದ್ದು ಮಂಡ್ಯದಲ್ಲಿ ಒಂದು ಆಲ್ರೆಡಿ MI ಗೆ ಕನೆಕ್ಟ್ ಆಗಿ ಆಲ್ರೆಡಿ ಒಂದ್ ಸ್ವಲ್ಪ ದಿನ ಆಗಿತ್ತು. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಬಂದು ನನ್ಗೆ ನನ್ನ ಕಸಿನ್ ಕಡೆಯಿಂದ ನನಗೆ ಪ್ರೆಸೆಂಟ್ ಮಾಡಿದ್ರು. ಅವ್ರು ನನ್ನ ಬಿಸ್ನೆಸ್ ಪ್ಲೇಸ್ ಬಂದಾಗ ಹೆಂಗಿತ್ತು ಅಂದ್ರೆ ಇವ್ರು ಎಷ್ಟು ಬೇಗ ಆಚೆಗೆ ಹೋದ್ರೆ ಸಾಕಪ್ಪ ಅನ್ನಂಗಿತ್ತು. ಯಾಕಂದ್ರೆ ಎತ್ತಿತ್ತು, ನಂದು ಬಿಸಿ ಶೆಡ್ಯೂಲ್ ಇರ್ತಿತ್ತು ಯಾವಾಗ್ಲೂ. ಅವ್ರು ಬಂದಿದ್ದು ಒಂದ್ ಕಾಫಿ ಕುಡಿಬೋದ ಅಂತ ಒಳಗ್ ಬಂದಿದ್ದು. ಕಾಫಿ ಕುಡಿಸ್ದೆ ಅಷ್ಟರಲ್ಲಿ 2 ನಿಮಿಷದಲ್ಲಿ ಅವ್ರ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರು. ಆಯುಷ್ ಪ್ರೀಮಿಯಂ ಒಂದೇ ನಂಗೆ ಅರ್ಥ ಆಗಿದ್ದು, ತುಂಬಾ ಚೆನ್ನಾಗಿರತ್ತೆ ಸರ್, ನೀವೀಗ ಹೊರಡಿ, ನಾನು ಆಮೇಲೆ ಬಂದು ನಾನು ತಗೋತೀನಿ ಅಂತ 15,000 ಚೆಕ್ ಅಲ್ಲೇ ಬರೆದು ಕಳಿಸ್ದೋಳು ನಾನು. ಯಾಕಂದ್ರೆ ಅಂತ ಒಂದು ನನಗೆ ಗೊತ್ತಿತ್ತು. ಸರ್ ಪ್ರಾಡಕ್ಟ್ ಬಳಸಿದ್ಮೇಲೆ 1-2 ತಿಂಗಳು 3 ತಿಂಗಳಲ್ಲಿ ಪ್ರಾಡಕ್ಟ್ ಖಾಲಿ ಆಗೋಷ್ಟರಲ್ಲಿ ನನಗೆ ಅರ್ಥ ಆಗಿತ್ತು ಪ್ರಾಡಕ್ಟ್ ಅಲ್ಟಿಮೇಟ್ ಆಗಿದೆ. ಮತ್ತೆ ನಾನು ಏನ್ ಹಿಂದೆ ಬಳಸ್ತಿದ್ನಲ್ಲ ಅದಕ್ಕಿಂತ ಸೂಪರ್ ಆಗಿದೆ. ಮತ್ತೆ ತುಂಬಾ ರಿಸಲ್ಟ್ ನನ್ನ ಮನೇಲಿ ಕೊಟ್ಬಿಡ್ತು. ಆ ಪ್ರಾಡಕ್ಟ್ಸ್ ಎಲ್ಲ ಪ್ರಾಡಕ್ಟ್ ರಿಸಲ್ಟ್ ಓರಿಯೆಂಟೆಡ್ ಆಯ್ತು. ಅದಷ್ಟೇ ಸಾಕಾಗಿತ್ತು ಹೆಣ್ಮಕ್ಳಿಗೆ, ಹೌದಲ್ವಾ? ನಮ್ಮ ಫ್ಯಾಮಿಲಿಗೆಲ್ಲ ಬೇಗ ರೀಚ್ ಮಾಡಿಸ್ಬೇಕು. ಎಲ್ಲ ಕೆಮಿಕಲ್ ಬಳಸ್ತಿದಾರೆ ಅಂತ ನನ್ಗೆ ದೊಡ್ಡ ಸರ್ಕಲ್ ಇದೆ, ಫ್ರೆಂಡ್ ಸರ್ಕಲ್, ರಿಲೇಟಿವ್ ಸರ್ಕಲ್ ದೊಡ್ಡದಿದೆ. ಹಾಗಾಗಿ ಎಲ್ಲಾರ್ಗೂ ಹೇಳ್ತಾ ಬಂದೆ, ನನ್ಗೆ ಇನ್ಕಮ್ ಬರುತ್ತೆ ಅಂತ ಅಲ್ಲಿ ತನಕ ಗೊತ್ತಿಲ್ಲ. ಬಳಸಿ ಚೆನ್ನಾಗಿದೆ ಪ್ರಾಡಕ್ಟ್ ಲಿಸ್ಟ್ ಕೊಡೋರು ಹೇಮಂತ್ ಸರ್ಗೆ, ಭಾನು ಸರ್ಗೆ ಕಳಿಸ್ತಾ ಇದ್ದೆ. ನನ್ ಪ್ರಾಡಕ್ಟ್ ಕಳಿಸೋರು ನನ್ನ ಅಕೌಂಟಿಗೆ ದುಡ್ಡು ಬರ್ತಿದ್ರೆ ನಾನು ನೋಡ್ಕೊಂಡೆ, ಅಷ್ಟು ಬಿಸಿ ಎಲ್ಲ ದುಡ್ಡು ಬಂದು ಅಕೌಂಟಿಗೆ ಬೀಳತ್ತೆ ಅಂತ. ಒಂದ್ಸಲ ಆಡಿಟ್ರು ಫೋನ್ ಮಾಡಿದ್ರು, ಮೇಡಮ್ ನಿಮ್ಗೆ ಪಾಸ್ಬುಕ್ ಅಲ್ಲಿ MLS ಇಂದ ಒಂದ್ ಸಣ್ಣ ಅಮೌಂಟ್ ವೀಕ್ಲಿ ಪೇ ಆಗಿದೆ, ಏನು ಮೇಡಮ್ ಅಂತ. ಅವಾಗ ನಂಗೆ ಅನ್ನಿಸ್ತು, ಸರ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ, ಇನ್ಕಮಿಂಗ್ ಬಂತು, ನಾನು ಅಪ್ಲೈ ಕೇಳ್ತೀನಿ ಅಂತ ಸರ್ ಹತ್ರ ಆಮೇಲೆ ಕರೆಸ್ಕೊಂಡು ನಾನೇ ಫಸ್ಟ್ ಅವ್ರು ನನ್ಗೆ 5 ನಿಮಿಷ ಟೈಮ್ ಕೇಳಿದ್ರು. ನಾನ್ ವಾಪಸ್ ಅವ್ರ ಹತ್ರ ಸರ್ ಒಂದ್ ಅರ್ಧ ಗಂಟೆ ಫ್ರೀ ಇದ್ರೆ ಸಿಗ್ತೀರಾ ಅಂತ ಹೇಳಿ ನಾನು ಈ ಬಿಸ್ನೆಸ್ ಪ್ಲಾನ್ ಕೇಳಿದಾಗ ಅರ್ಥ ಆಯ್ತು. ಬಳಸದೆ ಹೇಳೋದ್ರಿಂದನೂ ನಂಗೆ BB ಮ್ಯಾಚ್ ಆಗಿ 1:1 ರೇಷಿಯೋದಲ್ಲಿ ದುಡ್ಡು ಬರುತ್ತೆ ಅಂತ. ಸೊ ಮೊದ್ಲೇ ಬಿಸ್ನೆಸ್ ಪರ್ಸನ್ ನಾನು. ಆಮೇಲೆ ಈ ಪ್ರಾಡಕ್ಟ್, ಈ ಕಂಪ್ನಿ ನಾನು ಈ ಬಿಸ್ನೆಸ್ ಸೆಲೆಕ್ಟ್ ಮಾಡೋದಕ್ಕೆ 2-3 ರೀಸನ್ ಇತ್ತು. ಒಂದು, ಕೆಮಿಕಲ್ ಫ್ರೀ ನಾನ್ ಮಾಡ್ಕೊಂಡು ಎಲ್ಲಾರನ್ನೂ ಮಾಡಿಸ್ಬೇಕನ್ನೋ ಹುಮ್ಮಸ್ ಇತ್ತು, ಹೇಳ್ತಾ ಇದ್ದೆ. ಒಂದು, ಎರಡನೇದು, ಈಗಿನ ಕಾಲಮಾನಕ್ಕೆ ನಮ್ಮ ಮಕ್ಳದು ಆಯುಷ್ ಆರೋಗ್ಯ ಏನಾದ್ರು ಇಂಪ್ರೂವ್ ಮಾಡ್ಬೇಕಂದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ನ ಬಳಸ್ಬೇಕು. ಅದು ಆಲ್ರೆಡಿ MI ಕೊಡ್ತಾ ಇದೆ, ಇದನ್ನ ಈಸಿಯಾಗಿ ನಾನು ಹೇಳ್ಬೋದು. ಸ್ವಾಮಿ ಕಾರ್ಯ ಸ್ವಕಾರ್ಯ, ಒಂದ್ ಜನಕ್ಕೂ ಒಳ್ಳೇದಾಗ್ಬೇಕು, ಆ ಟೈಮು ಕೂಡ ನನ್ಗೆ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ಬೇಕು. ಇದೆರಡು ಅರ್ಥ ಆದ್ಮೇಲೆ ಒಂದು ದಿನಾನು ವೇಸ್ಟ್ ಮಾಡ್ಲಿಲ್ಲ. ಯಾವ ಮದ್ವೆಗೆ ಹೋಗ್ಲಿ, ಯಾವ ಫಂಕ್ಷನ್ಗೆ ಹೋಗ್ಲಿ, ಅಕ್ಕಪಕ್ಕ ಕೂತ್ಕೊಳ್ಳೋರು ಹೇಳಿದ್ರಾಯ್ತು, ಎಲ್ಲರೂ ನಿನ್ ಸ್ಕಿನ್ ಏನ್ ಇಷ್ಟ ಚೆನ್ನಾಗಿದೆ ಅಂದ್ರೆ ನಾನು MI ಪ್ರಾಡಕ್ಟ್ ಬಳಸ್ತಾ ಇದ್ದೀನಿ. ಏನೊಂದಕ್ಕೂ ಒಂದು ನಂದು ಎಲ್ಲರೂ ಪರ್ಸನಲ್ ಕೇರ್ ತಗೊಂಡೋದ್ರೆ ಇದು ಯಾವ್ದಿದು ಪ್ರಾಡಕ್ಟ್, MI ಪ್ರಾಡಕ್ಟ್ ಸೂಪರ್ ಆಗಿದೆ ಇಷ್ಟೇ ಹೇಳಿದ್ದು, ಬಳಸಿ ಅಂತ ಯಾರಿಗೂ ಹೇಳಿಲ್ಲ. ತುಂಬಾ ಚೆನ್ನಾಗಿದೆ, ಬಳಸ್ತಿದ್ದೀನಿ. ಅದೇ ಒಬ್ಬರಿಂದ ಹೋಗಿ ಇವತ್ತು ಈ RTC ರ್ಯಾಂಕ್ ಕಂಪ್ಲೀಟ್ ಮಾಡಿ NTC ರ್ಯಾಂಕ್ ನೋಡಿ. ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ಬೇಕಲ್ಲ, ನಾವ್ ಎಲ್ಲಿರುತ್ತೀವೋ ಅಲ್ಲೇ ಬಿಸ್ನೆಸ್ ಮಾಡೋದನ್ನೋದಕ್ಕೆ ನಾನೇ ಸಾಕ್ಷಿ. ಇಷ್ಟೊಂದು 4-5 ಬಿಸ್ನೆಸ್ ಮಾಡ್ಕೊಂಡು ಕೂಡ ಯಾವ್ದನ್ನು ನಿಲ್ಸಿಲ್ಲ, ಯಾವ ಇನ್ಕಮ್ ಕೂಡ 1 ರೂಪಾಯಿ ಡ್ರಾಪ್ ಆಗಿಲ್ಲ. ಆದ್ರೂ ಕೂಡ MI ಅಷ್ಟೇ ಏನೆಲ್ಲ ಹೊರಗಡೆಯಿಂದ ಎಲ್ಲ ಲ್ಯಾಕ್ಸ್ಟಿಕ್ದಲ್ಲಿ ಇನ್ಕಮ್ ಇದೆಯಲ್ಲ ಅದೇ ಇನ್ಕಮ್ ನ MI ಕೂಡ ಮಾಡ್ತಿದ್ದೀನಿ. ಅಂದ್ರೆ ಇಷ್ಟು ಈಸಿಯಾಗಿ, ಇಷ್ಟು ಎಥಿಕಲ್ ಆಗಿ, ಆಕ್ಚುಲಿ ಎಥಿಕಲ್ ಆಗಿ. ಸರ್ MS ಪ್ರೆಸೆಂಟ್ ಮಾಡುವಾಗ ಹೇಳಿದ್ರು, ಐಶ್ವರ್ಯ ರೈ ನನ್ನ ಸೌಂದರ್ಯದ ಬಿಟ್ಟು ಲಕ್ಷ ಅಂತ ಹೇಳ್ತಾರಲ್ವಾ, ಆಕ್ಚುಲಿ ಅದು ಬ್ಯಾಡ್ ಸೋಪಿನ ವರ್ಡ್ ಅನ್ನು ಚೆಕ್ ಮಾಡಿದ್ರೆ ಲಕ್ಷ ಬರುತ್ತೆ. ಅಂದ್ರೆ ಅವರು ಬಳಸಲ್ಲ, ಗೊತ್ತಿದೆ. ಆದ್ರೆ ಸುಳ್ಳೆ ಅಡ್ವರ್ಟೈಸ್ಮೆಂಟ್ ಮಾಡಿ ಲಕ್ಷಾಂತರ ರೂಪಾಯಿ ಗಳಿಸ್ತವ್ರಿಗಿನ್ನ ನಾವು ಪ್ರೌಡ್ ಇಂದ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು, ಸ್ವದೇಶಿ ಕಂಪ್ನಿ ವಿತೌಟ್ ಕೆಮಿಕಲ್ ಪ್ರಾಡಕ್ಟ್ ನ
ಬಳಸಿ ಅಂತ ಹೇಳ್ಬೋದಲ್ವಾ? Yes, yes. ರಿಯಾಲಿಟಿ ಜೊತೆಗೆ ಒಂದು ಬೇರೆಯವ್ರಿಗೆ ಒಳ್ಳೇದ್ ಮಾಡಿ ನಾವು ಇನ್ಕಮ್ ಮಾಡ್ತೀವಿ, ಅವ್ರು ಅಲ್ಲಿ ಮಾಡಿ ಲಕ್ಷಾಂತರ ರೂಪಾಯಿ ಗಳಿಸ್ತಿದ್ದಾರೆ, ನಾವಿಲ್ಲಿ ನಾವು ಒಳ್ಳೇದ್ ಮಾಡ್ಕೊಂಡಿದ್ದೀನಿ ಅಂತ ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇದೀವಿ. ಸೇಮ್ ಅವಕಾಶ ನಿಮ್ಮೆಲ್ಲರಿಗೂ ಸಿಗ್ತಾ ಇದೆ, ಇದನ್ನ ಸೂಪರ್ ಆಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಅಂತ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.